ಸಚಿವ ಎಚ್.ಕೆ. ಪಾಟೀಲ್ರಿಂದ ಮುಖ್ಯಮಂತ್ರಿಗಳು ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೈತರ ಬೇಡಿಕೆಗಳ ಬಗ್ಗೆ ಎಚ್.ಕೆ. ಪಾಟೀಲ್ರು ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳೆಗಾರರ 8 ಬೇಡಿಕೆಗಳ ಬಗ್ಗೆ ಸಿಎಂಗೆ ಎಚ್.ಕೆ. ಪಾಟೀಲ್ರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರೈತರ ಪ್ರತಿಭಟನಾ ಸ್ಥಳಕ್ಕೆ ಎಚ್.ಕೆ. ಪಾಟೀಲ್ರು ಭೇಟಿ ನೀಡಿದ್ರು. ನಿನ್ನೆ ರೈತರನ್ನ ಮಾತನಾಡಿಸಿ ಅವರ ಆಯಾಮ ಏನು, ಅವರ ಅಭಿಪ್ರಾಯ ಏನು, ಅವರ ಅಳಲು ಏನು, ಅವರ ಉದ್ದೇಶಗಳೇನು ಅದೆಲ್ಲವನ್ನು ಕೂಡ ಎಚ್.ಕೆ. ಪಾಟೀಲ್ ತಿಳ್ಕೊಂಡಿದ್ದಾರೆ. ಅವರ ಬೇಡಿಕೆಗಳು ಏನು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ರೈತರು, ಅದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್.ಕೆ. ಪಾಟೀಲ್ರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತಗೊಳ್ತಾರಾ, ಇವತ್ತು ಏನು ನಿರ್ಧಾರ ಕೈಗೊಳ್ತಾರೆ? ಬೇರೆ ಎಲ್ಲ ಜಾತಿ ಮತ್ತೊಂದು ಆಗಿಂದ ಇನ್ನೊಂದು ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ, ಆದ್ರೆ ರೈತರ ವಿಚಾರದಲ್ಲಿ ಯಾಕೆ ಅದೇ ಕಾಳಜಿಯನ್ನು ತೋರಿಸೋದಿಲ್ಲ? ರೈತರು ಉದ್ಧಾರ ಆದ್ರೆ ಇಡೀ ನಾಡು ಉದ್ಧಾರ ಆಗುತ್ತಲ್ವಾ? ಇಡೀ ನಾಡಿಗೆ ಅನ್ನ ಕೊಡೋ ರೈತನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ರೈತ ಚಳವಳಿಗಳ ಭಾಗವಾಗಿಯೂ ಕೂಡ ಗುರುತಿಸಿಕೊಂಡಿದ್ದ ಸಿದ್ದರಾಮಯ್ಯನವರು ಈಗ ಯಾಕೆ ರೈತರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಎಚ್.ಕೆ. ಪಾಟೀಲ್ರು ಅಲ್ಲೇ ಸ್ಥಳದಲ್ಲಿ ಸಂಧಾನ ನಡೆಸೋದಕ್ಕೆ ಹೊರಟಿದ್ರು. ಸಂಧಾನ ವಿಫಲವಾಗಿದೆ. ರೈತರು ಯಾವುದೇ ತರದ ಸಂಧಾನಕ್ಕೆ ಬಗ್ಗಿಲ್ಲ, ಜಗ್ಗಿಲ್ಲ. ತಮ್ಮ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿ ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಕಂಡು ಕೇಳರಿಯದ ಬೇಡಿಕೆಗಳನ್ನೇನು ಹೇಳ್ತಾ ಇಲ್ಲ ರೈತರು. ಯಾವುದು ನ್ಯಾಯವಾಗಿ ರೈತರಿಗೆ ಸಲ್ಲಬೇಕೋ ಅಂತ ಬೇಡಿಕೆಗಳನ್ನಷ್ಟೇ ಕೇಳ್ತಾ ಇರ್ತಕ್ಕಂಥದ್ದು. ಅವರ ಹಕ್ಕೇನಿದೆಯೋ, ಒಬ್ಬ ರೈತನ ಹಕ್ಕೇನಿದೆಯೋ ಅದನ್ನ ಕೇಳ್ತಾ ಇದ್ದಾರೆ. ಸೊ ಸರ್ಕಾರ ಅದನ್ನ ಕೊಡಮಾಡುತ್ತಾ ಕಾದು ನೋಡ್ಬೇಕಾಗಿದೆ. ನಿಜ, ಸರ್ಕಾರಕ್ಕೆ ಉದ್ದಿಮೆಗಳು ಕೂಡ ಬಹಳ ಮುಖ್ಯ, ಬೇರೆ ಬೇರೆ ಕ್ಷೇತ್ರವೂ ಕೂಡ ಬಹಳ ಮುಖ್ಯ. ಆದ್ರೆ ಭಾರತದಂತ ಬೃಹತ್ ದೇಶದಲ್ಲಿ ನೀವು ಕೃಷಿಕರನ್ನ, ರೈತರನ್ನ ಅವಗಣನೆಗೆ ಈಡು ಮಾಡಿ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮಹತ್ವದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ರೈತರ ಪರವಾಗಿ ಏನಾದ್ರೂ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆಗಳಿದೆಯಾ? ಏನಿದೆ ಪರಿಸ್ಥಿತಿ? ವಿಧಾನಸೌಧದ ಮೊಗಸಾಲೆಯಲ್ಲಿ ರೈತ ಹೋರಾಟದ ಬಗ್ಗೆ ಏನೆಲ್ಲ ಚರ್ಚೆಗಳು ನಡೆದಿದ್ದಾವೆ? ಏನು ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತಿನ ಸಚಿವ ಸಂಪುಟ ಸಭೆಯ ಮೊದಲ ಅಜೆಂಡವೇ ರೈತರ ಬಗ್ಗೆ ಒಂದು ಬೆಲೆ ನಿಗದಿ ಬಗ್ಗೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಅಜೆಂಡಾಗಳಿದ್ರು ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ರೈತರು ರೊಚ್ಚಿಗೆದ್ದಿರ್ತಕ್ಕಂಥದ್ದು. ಸಾಕಷ್ಟು ದಿನಗಳಿಂದ ಅವ್ರ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ನಿನ್ನೆ ಮೊನ್ನೆಯಿಂದ ಸ್ಪಂದಿಸುವಂತ ಕೆಲಸವನ್ನು ಮಾಡಿದೆ. ಆದರೆ ಇಲ್ಲಿವರೆಗೂ ಕೂಡ ಬೆಲೆ ನಿಗದಿಯ ಬಗ್ಗೆ ಸ್ಪಷ್ಟತೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಒಂದು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪರವಾಗಿಯೂ ಒಂದು ರೀತಿಯಲ್ಲಿ ಪರವಾದಂತ ವಾತಾವರಣವನ್ನ ಸರ್ಕಾರ ಬಿಂಬಿಸ್ತಾ ಇದ್ರು ಕೂಡ ರೈತರ ಅಹವಾಲುವನ್ನು ಕೇಳಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕಿದೆ. ಯಾಕಂದ್ರೆ ಈಗಾಗಲೇ 3200 ಬೆಲೆಯನ್ನು ಕೊಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ಕೂಡ ರಾಜ್ಯ ಸರ್ಕಾರದ ಮಾತಿಗೆ ರೈತರು ಒಪ್ತಾ ಇಲ್ಲ. ಆದ್ರಿಂದ ಹೆಚ್ಚಿನ ಬೆಲೆ ಆದಂತ 3500 ರೂಪಾಯಿ ಕೊಡಲೇಬೇಕು ಅನ್ನುವಂತ ಒಂದು ಹಠಕ್ಕೆ ರೈತರು ಈಗಾಗಲೇ ದುಂಬಾಲನ ಬಿದ್ದಿರ್ತಕ್ಕಂಥದ್ದು. ನಿನ್ನೆ ಎಚ್.ಕೆ. ಪಾಟೀಲ್ ಅವರು ಹೋಗಿ ಒಂದಷ್ಟು ಸರ್ಕಾರದ ಪರವಾಗಿ ಅಹವಾಲನ್ನ ಕೇಳಿರ್ತಕ್ಕಂಥದ್ದು. ಸಹಜವಾಗಿ ಸಕ್ಕರೆ ಸಚಿವರು ಅಲ್ಲಿ ಸ್ಥಳಕ್ಕೆ ಹೋಗಿ ಒಂದಷ್ಟು ಅಹವಾಲನ್ನ ಕೇಳಿ ಅದನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡಬೇಕಿತ್ತು ಮತ್ತು ಸಿಎಂ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ಸಕ್ಕರೆ ಸಚಿವರ ಪರವಾಗಿ ಎಚ್.ಕೆ. ಪಾಟೀಲ್ ಅವರು ಹೋಗಿ ಅಹವಾಲನ್ನು ಕೇಳಿ ಬಂದಿದ್ದಾರೆ. 8 ಬೇಡಿಕೆಗಳನ್ನ ಈಗಾಗಲೇ ಅವರು ಇಟ್ಟಿರ್ತಕ್ಕಂಥದ್ದು. ಅವ್ರ ಜೊತೆಗೆ ಮುಖ್ಯವಾದಂತಹ ಬೇಡಿಕೆ ಇರತಕ್ಕಂತಹದ್ದು ಬೆಲೆ ನಿಗದಿ ಆಗ್ತಕ್ಕಂಥದ್ದು. ಆ ಬೆಲೆ ನಿಗದಿಯ ಬಗ್ಗೆ ಈಗಾಗಲೇ ಗಂಭೀರವಾದಂತಹ ಚರ್ಚೆ ಈಗ ಕ್ಯಾಬಿನೆಟ್ ಸಭೆಯಲ್ಲಿ ಆರಂಭವಾಗ್ತಾ ಇದೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಅದರ ಜೊತೆಗೆ ನಿನ್ನೆ ಏನು 8 ಬೇಡಿಕೆಗಳನ್ನ ಎಚ್.ಕೆ. ಪಾಟೀಲ್ ಅವರಿಗೆ ರೈತರು ಇಟ್ಟಿದ್ರಲ್ಲ, ಅದರ ಬಗ್ಗೆ ಒಂದಷ್ಟು ಸಿಎಂ ಅವರ ಗಮನಕ್ಕೆ ಸೆಳೆದಿದ್ದಾರೆ. ಈ ತರಹದ ಬೇಡಿಕೆಗಳನ್ನ ಒಂದು ಇಟ್ಟಿದ್ದಾರೆ ರೈತರು. ಅದನ್ನ ಮುಂದಿನ ದಿನಗಳಲ್ಲಿ ಬಗೆಹರಿಸಬೇಕಾದಂತ ಅನಿವಾರ್ಯತೆ ಇದೆ. ಒಂದಷ್ಟು ಅಮೆಂಡ್ಮೆಂಟ್ ಮಾಡಬೇಕಾದಂತ ವಿಚಾರಗಳು ಕೂಡ ಇರತಕ್ಕಂಥದ್ದು. ಅದನ್ನು ಕೂಡ ಸಿಎಂ ಅವರ ಗಮನಕ್ಕೆ ಎಚ್.ಕೆ. ಪಾಟೀಲ್ ಅವರು ತರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈ ಬೆಲೆ ನಿಗದಿಯ ಬಗ್ಗೆ ಈಗ ಗಂಭೀರವಾದಂತಹ ಚರ್ಚೆ ಕ್ಯಾಬಿನೆಟ್ ಸಭೆಯಲ್ಲಿ ಆರಂಭವಾಗಿದೆ. ಶ್ರೀಲಕ್ಷ್ಮಿ, ನಿನ್ನೆ ಎಚ್.ಕೆ. ಪಾಟೀಲ್ರು ಹೋದ್ರು, ಸಂಧಾನಕ್ಕೆ ಪ್ರಯತ್ನಿಸಿದ್ರು. ಆಮೇಲೆ ಎಂ.ಬಿ. ಪಾಟೀಲ್ರು ಮಾತನಾಡಿದ್ರು. ಅನೇಕ ಸಚಿವರುಗಳು ಆಫ್ ದ ರೆಕಾರ್ಡ್, ಆನ್ ರೆಕಾರ್ಡ್ ಮಾತನಾಡಿದ್ದಾರೆ ರೈತ ಮುಖಂಡರುಗಳ ಜೊತೆಗೆ. ಆದ್ರೆ ರೈತರು ಇದ್ಯಾವುದಕ್ಕೂ ಜಗ್ಗಿಲ್ಲ, ಬಗ್ಗಿಲ್ಲ. ಬಸವರಾಜ್, ಪ್ರಶ್ನೆ ಇರ್ತಕ್ಕಂಥದ್ದು, ಹೆಚ್ಚಿನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ರಾಜಕಾರಣಿಗಳೇ ಇದ್ದಾರೆ. ಯಾಕೆ ಇವರೆಲ್ಲರೂ ಕೂತು ರೈತರ ಹಿತವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ನಿರ್ಧಾರವನ್ನ ಕೈಗೊಳ್ಳಬಾರದು? ಸತೀಶ್ ಜಾರಕಿಹೊಳಿ ಅವರಿಗೆ ಇದು ಎಲ್ಲರಿಗಿಂತ ಮುಖ್ಯವಾದ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಮುಂದಿನ ಮುಖ್ಯಮಂತ್ರಿ ಅಂತ ಒಂದ್ ಕಡೆ ಬಿಂಬಿತವಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ಸಕ್ಕರೆ ಕಾರ್ಖಾನೆಯಿಂದಾಗಿ ರೈತ ವಿರೋಧಿ ಅಂತ ಬಿಂಬಿಸಿಕೊಳ್ಳಬಾರದು ಅನ್ನುವಂಥ ಒಂದು ಅನಿವಾರ್ಯತೆಗೆ ಬಿದ್ದಿದ್ದಾರೆ. ಸೊ ಸರ್ಕಾರ ಈ ಹಂತದಲ್ಲಿ ರೈತರನ್ನ ಹೇಗೆ ನಡೆಸ್ಕೊಳ್ಳುತ್ತೆ, ಏನ್ ಮಾಡುತ್ತೆ, ಮತ್ತು ಈ ರೈತ ಹೋರಾಟ ಇನ್ನಷ್ಟು ತೀವ್ರವಾಗೋ ಸೂಚನೆ ಏನಾದರೂ ಇದೆಯಾ? ಒಂದು ವೇಳೆ ಸರ್ಕಾರ
ರೈತರಿಗೆ ಅನುಕೂಲ ಮಾಡಿಕೊಡದೇ ಇದ್ದಲ್ಲಿ ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಇವತ್ತಿನ ಏನಾದ್ರೂ ಬೆಲೆ ನಿಗದಿ ವಿಫಲವಾದ್ರೆ ರಾಜ್ಯ ಸರ್ಕಾರ ರೈತರ ಮನವೊಲಿಸುವಲ್ಲಿ ವಿಫಲವಾದ್ರೆ ನಾಳೆಯಿಂದ ಅದು ಬೇರೆ ಸ್ವರೂಪವನ್ನ ಹೋರಾಟ ಪಡೆದುಕೊಳುತ್ತೆ. ಬಹುತೇಕ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ಇರೋ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾದಂತಹ ಹೋರಾಟಗಳು ಆರಂಭವಾಗಬಹುದು. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಬೆಲೆ ನಿಗದಿಯ ಬಗ್ಗೆ ಒಂದು ಚರ್ಚೆಯನ್ನು ಆರಂಭಿಸಿದೆ. ಈಗಾಗಲೇ ನೀವು ಹೇಳಿದ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹಲವು ಸಚಿವರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ. ಅವರು ಕೂಡ ಈ ಹಿಂದೆ ಸಭೆಯನ್ನ ಮಾಡಿ 3,200 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿದ್ವಿ ನಾವು, ಆದ್ರೆ ರೈತರು ಒಪ್ತಿಲ್ಲ ಅನ್ನುವಂಥ ಮಾತುಗಳನ್ನ ಸಚಿವ ಜಾರಕಿಹೊಳಿ ಅವರು ಹೇಳಿದ್ರು. ಆದ್ರೂ ಕೂಡ ಇದನ್ನ ಹೆಚ್ಚಿನ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋದಾದ್ರೆ ಸಕ್ಕರೆ ಕಾರ್ಖಾನೆಗಳಿಗೆ ಲಾಸ್ ಆಗುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಮಾಲೀಕರು ಬಂದಿದ್ದೇವೆ. ಆದ್ರೆ ಅದನ್ನ ರಾಜ್ಯ ಸರ್ಕಾರದ ಮುಂದೆಯೂ ಕೂಡ ಈ ವಿಚಾರವನ್ನು ನಾವು ಪ್ರಸ್ತುತಪಡಿಸ್ತೇವೆ. ಹೆಚ್ಚಿನ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನೋದಾದ್ರೆ ಕೇಂದ್ರ ಸರ್ಕಾರ ನಮ್ಮ ಸಕ್ಕರೆಯನ್ನ ಹೆಚ್ಚಿನ ಮೊತ್ತಕ್ಕೆ ತೆಗೆದುಕೊಳ್ಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಬೆಲೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದೇನೋ ನಿಜ, ಆದ್ರೆ ಅಲ್ಲಿ ರಿಕವರಿ ಪರ್ಸೆಂಟೇಜ್ ಜಾಸ್ತಿ ಇದೆ, ಆದ್ರೆ ರಾಜ್ಯದಲ್ಲಿ ಕಡಿಮೆ ಇದೆ. ಆದ್ರಿಂದ ಅಲ್ಲಿ ಹೆಚ್ಚಿನ ಬೆಲೆಯನ್ನ ಸಕ್ಕರೆ ಕಾರ್ಖಾನೆಗಳು ಕೊಡ್ತಾ ಇದ್ದೇವೆ ಮತ್ತು ಕೇಂದ್ರ ಸರ್ಕಾರ ಕೂಡ ಅಲ್ಲಿಗೆ ಸ್ಪಂದಿಸ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ಈ ಒಂದು ಬೆಲೆಯನ್ನ ನಿಗದಿಪಡಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು ಹೊರತು ಕೇಂದ್ರ ಸರ್ಕಾರ ಒಂದು ರಿಕವರಿ ರೇಟ್ ಅನ್ನು ಹೆಚ್ಚಿಗೆ ಮಾಡಿ ನಮ್ಮ ಸಕ್ಕರೆ ಬೆಲೆಯನ್ನು ಹೆಚ್ಚಿಗೆ ಮಾಡಿ ಕೊಟ್ಟಿದ್ದೆ ಆದಲ್ಲಿ ನಾವು ಬೆಲೆ ಕೊಡೋಕೆ ತಯಾರಿದ್ದೇವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಏನಾದ್ರು ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಬೇಕಾಗತ್ತಾ ಅನ್ನುವಂಥ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಯಾಕಂದ್ರೆ ಬೊಮ್ಮಾಯಿಯವರು ನಿನ್ನೆ ಸಲಹೆಯನ್ನು ಕೊಟ್ಟಿದ್ರು, 3,300 ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆಗಳು ಕೊಡ್ಲಿ, ಇನ್ನೂ 200 ರೂಪಾಯಿನ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯಾಗಿ ಕೊಡ್ಲಿ ಅನ್ನುವಂಥದ್ದು. ಈ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಹಂತದ ತೀರ್ಮಾನಕ್ಕೆ ಬರಬಹುದು. 3,500 ಆಗದೆ ಇದ್ರು ಕೂಡ 3,350 ಅಥವಾ 400 ರೂಪಾಯಿಗೆ ಒಂದು ಬೆಲೆ ನಿಗದಿ ಆಗುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅದನ್ನ ಬೆಂಬಲ ಬೆಲೆಯಾಗಿ ಕಟ್ಟಿಕೊಡ್ತಾರಾ ಅಥವಾ ಸಕ್ಕರೆ ಕಾರ್ಖಾನೆಗಳಿಂದನೇ ಇದನ್ನ ಬೆಲೆಯನ್ನ ಕೊಡ್ತಾರಾ, ನಿಗದಿ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಚರ್ಚೆ ಈಗಷ್ಟೇ ಆರಂಭ ಆಗಿದೆ. ಅಂತಿಮವಾದ ನಿರ್ಧಾರಕ್ಕೆ ಇನ್ನೊಂದು 1 ಗಂಟೆಯಲ್ಲಿ ರಾಜ್ಯ ಸರ್ಕಾರ ಬರಲಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಸಚಿವ ಎಚ್.ಕೆ. ಪಾಟೀಲ್ರಿಂದ ಮುಖ್ಯಮಂತ್ರಿಗಳು ಮಾಹಿತಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರೈತರ ಬೇಡಿಕೆಗಳ ಬಗ್ಗೆ ಎಚ್.ಕೆ. ಪಾಟೀಲ್ರು ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳೆಗಾರರ 8 ಬೇಡಿಕೆಗಳ ಬಗ್ಗೆ ಸಿಎಂಗೆ ಎಚ್.ಕೆ. ಪಾಟೀಲ್ರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರೈತರ ಪ್ರತಿಭಟನಾ ಸ್ಥಳಕ್ಕೆ ಎಚ್.ಕೆ. ಪಾಟೀಲ್ರು ಭೇಟಿ ನೀಡಿದ್ರು. ನಿನ್ನೆ ರೈತರನ್ನ ಮಾತನಾಡಿಸಿ ಅವರ ಆಯಾಮ ಏನು, ಅವರ ಅಭಿಪ್ರಾಯ ಏನು, ಅವರ ಅಳಲು ಏನು, ಅವರ ಉದ್ದೇಶಗಳೇನು ಅದೆಲ್ಲವನ್ನು ಕೂಡ ಎಚ್.ಕೆ. ಪಾಟೀಲ್ರು ತಿಳ್ಕೊಂಡಿದ್ದಾರೆ. ಅವರ ಬೇಡಿಕೆಗಳು ಏನು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ರೈತರು, ಅದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಚ್.ಕೆ. ಪಾಟೀಲ್ರು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನ ಚರ್ಚೆಗೆ ತಗೊಳ್ತಾರಾ, ಇವತ್ತು ಏನು ನಿರ್ಧಾರ ಕೈಗೊಳ್ತಾರೆ? ಬೇರೆ ಎಲ್ಲ ಜಾತಿ ಮತ್ತೊಂದು ಆಗಿಂದ ಇನ್ನೊಂದು ಇಟ್ಕೊಂಡು ನೀವು ರಾಜಕಾರಣ ಮಾಡ್ತೀರಿ, ಆದ್ರೆ ರೈತರ ವಿಚಾರದಲ್ಲಿ ಯಾಕೆ ಅದೇ ಕಾಳಜಿಯನ್ನು ತೋರಿಸೋದಿಲ್ಲ? ರೈತರು ಉದ್ಧಾರ ಆದ್ರೆ ಇಡೀ ನಾಡು ಉದ್ಧಾರ ಆಗುತ್ತಲ್ವಾ? ಇಡೀ ನಾಡಿಗೆ ಅನ್ನ ಕೊಡೋ ರೈತನ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಒಂದು ಕಾಲದಲ್ಲಿ ರೈತ ಚಳವಳಿಗಳ ಭಾಗವಾಗಿಯೂ ಕೂಡ ಗುರುತಿಸಿಕೊಂಡಿದ್ದ ಸಿದ್ದರಾಮಯ್ಯನವರು ಈಗ ಯಾಕೆ ರೈತರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಎಚ್.ಕೆ. ಪಾಟೀಲ್ರು ಅಲ್ಲೇ ಸ್ಥಳದಲ್ಲಿ ಸಂಧಾನ ನಡೆಸೋದಕ್ಕೆ ಹೊರಟಿದ್ರು. ಸಂಧಾನ ವಿಫಲವಾಗಿದೆ. ರೈತರು ಯಾವುದೇ ತರದ